ಎಸ್ ಸ್ನೇಹಿತರೆ, ಎಲ್ರಿಗೂ ನಮಸ್ತೆ. ಇವತ್ತು ವಿಜಯನಗರ ಡಿಸ್ಟಿಕ್ ಕೊಟ್ಟೂರು ತಾಲೂಕು ಅಲಬೂರು ಅನ್ನೋ ಗ್ರಾಮದಲ್ಲಿದ್ದೀವಿ. ಇವತ್ತು ನಮ್ಮ ಕಂಪನಿಯ ಕಿಸಾನ್ ಗ್ರೋ ಪ್ರಾಡಕ್ಟ್ ಅನ್ನು ಇವತ್ತು ನಮ್ಮ ರೈತರಿಗೆ ಈರುಳ್ಳಿ ಬೆಲೆಗೆ ಸಜೆಸ್ಟ್ ಮಾಡಿದ್ದೀವಿ. ಇವತ್ತು ನಮ್ಮ ಗ್ರಾನುವಲ್ ಅನ್ನು ಗೊಬ್ಬರನ ಬಳಸಿ ಆದಮೇಲೆ ರೈತರಿಗೆ ಯಾವ ಥರ ರಿಸಲ್ಟ್ ಬಂದಿದೆ ಅಂತ ರೈತರ ಮುಖಾಂತರ ಕೇಳೋಣ. ಬನ್ನಿ ಸರ್. ನಮಸ್ತೆ ಸರ್. ನಮಸ್ತೆ ಸರ್, ಇವತ್ತು ನಮ್ಮದು 5 kg ಗ್ರಾನುವಲ್ ನೀವು ನಿಮ್ಮ ಈರುಳ್ಳಿಗೆ ಬಳಸಿದಿರಿ. ಬಳಸಿ ಆದಮೇಲೆ ಏನು ಚೇಂಜಸ್ ಬಂದಿದೆ ಸರ್? ಚೇಂಜಸ್ ಆಗಿದೆ, ಏನೇನೆಲ್ಲ ಬದಲಾವಣೆ ಆಗಿದೆ ಹೇಳ್ಬೋದಾ ನಮ್ಮ ರೈತರಿಗೆ? ಎಸ್ ಸರ್, ಹೇಳಿ ಸರ್. ಏನು ಚೇಂಜಸ್ ಆಗಿದೆ ಕ್ರಾಪ್ನ ಬಳಸಿ ಆದಮೇಲೆ? ಒಳ್ಳೆ ಚೆನ್ನಾಗಿ ಬಂದಿದೆ, ಇಳುವರಿ ಚೆನ್ನಾಗಿ ಬಂದಿದೆ. ಗಿಡದಲ್ಲಿ ಕೂಡ ಡೆವಲಪ್ಮೆಂಟ್ ಚೇಂಜ್ ಆಗಿದೆ. ಮುಂಚೆ ಹಳದಿ ಕಲರ್ ಇರ್ತಿತ್ತು, ಅರ್ಶಿನ ಕಲರ್ ಇವತ್ತು ಕ್ರಿಯೇಟ್ ಆಗಿದೆ. ಇವತ್ತು ಗ್ರೀನ್ ಶೇಪಲ್ ಆಗಿದೆ. ಮುಂಚೆ ಇರೋದಕ್ಕೂ ಬಳಸೋಕಿನ ಮುಂಚೆ ಇರೋಕ್ಕೂ ಬಳಸಿ ಆದ್ಮೇಲೆ ಚೇಂಜಸ್ ಬರ್ತಿರೋ ನಿಮ್ಗೆ ಖುಷಿ ಇದೆಯಾ? 4 ಜನ ರೈತರಿಗೆ ಒಂದು ಗ್ರಾನುವಲ್ ಪ್ರಮೋಟ್ ಮಾಡ್ಬೋದಾ? ಖಂಡಿತ ಮಾಡ್ಬೋದಾ? ಎಸ್ ಸ್ನೇಹಿತರೆ, ಒಂದು ವಿಚಾರ, ಇವತ್ತು ಸಾಕಷ್ಟು ರಾಸಾಯನಿಕ ಗೊಬ್ಬರಗಳೆಲ್ಲ ಬಳಸಿ ಇವತ್ತು ನಮ್ಮ ಭೂಮಿನ ಇಳುವರಿನ ಹಾಳು ಮಾಡ್ಕೋತಾ ಇದೀವಿ. ಇವತ್ತು 5 kg ಗ್ರಾನುವಲ್ ಗೊಬ್ಬರದಲ್ಲಿ ಇವತ್ತು ಎಕ್ಸಲೆಂಟ್ ಆಗಿರ್ತಕ್ಕಂಥ ಫೀಡ್ಬ್ಯಾಕ್ ಬರ್ತಿದೆ. ನಿಮ್ಮ ರೈತರಿಗೂ ಪ್ರತಿಯೊಬ್ಬರಿಗೆ ಹೇಳೋದು ಇಷ್ಟೇ, ಆರ್ಗಾನಿಕ್ನ ಬೆಳೆಸಿ, ಸಾವಯವನ ಬೆಳೆಸಿ, ದೇಶನ ಉಳಿಸಿ. ಥ್ಯಾಂಕ್ ಯು ಸೋ ಮಚ್.